ರವಿಚಂದ್ರನ್ ಅವರಿಂದ ನೀವು ಕಲ್ತಿದ್ದೇನೆ, ಯಾಕಂದ್ರೆ ಅವ್ರ ಒಂಥರ ಯೂನಿವರ್ಸಿಟಿ ಇದ್ದಂಗೆ. ನೀವು ಡೈರೆಕ್ಷನ್ ಕಲಿತೀರಾ, ಆಕ್ಟಿಂಗ್ ಕಲಿತೀರಾ, ಪ್ರೊಡಕ್ಷನ್ ಕಲಿತೀರಾ, ಸಿನಿಮಾ ಇಂಡಸ್ಟ್ರಿಲಿ ಏನೇನ್ ಇದೆಯೋ ಎಲ್ಲಾನು ರವಿಚಂದ್ರನ್ ಅವರಿಂದ ಕಲಿಬಹುದು. ಪ್ಯಾಷನ್ ಮೀನ್ಸ್ ರೈಟ್ಲಿ ಸೆಡ್. ನಾವು ಆಕ್ಚುಲಿ ಸಿನಿಮಾಲಿ ತುಂಬಾ ಮುಖ್ಯವಾದಂತ ಸೀಕ್ವೆನ್ಸ್ ಶೂಟ್ ಮಾಡ್ತಿದ್ದಾಗ ಬಗ್ಗೆ ತಿಳುವಳಿಕೆ ಬಂದಿತ್ತು ಮ್ಯಾಮ್ ಸರ್ ಅವ್ರಿಗೆ. ಸೆಂಥಿಲ್ ಸರ್ ಹೇಳಿದ್ರು ಸರ್ಗೆ. ನಾವು ಯಂಗ್ಸ್ಟರ್ಸ್ ಆಗಿದ್ದು ನನಗೆ ಮುಜುಗರ ಆಯ್ತು ಮ್ಯಾಮ್. ಅಷ್ಟೆಲ್ಲ ತಿಳ್ಕೊಂಡ್ಬಿಟ್ರಿ ಸರ್ ಬಗ್ಗೆ ಆಲ್ರೆಡಿ ಅಡ್ವಾನ್ಸ್ ಆಗಿ ಡಾಲಿ ಬಗ್ಗೆ ಆಗಿರ್ಲಿ, ಜನರೇಷನ್ಸ್ ಪ್ರಾಂಪ್ಟ್ಸ್ ಹೇಗೆ ಯೂಸ್ ಮಾಡ್ಬೇಕಂತ ಹೇಳಿ ತುಂಬಾ ಸರ್ ಹತ್ರ ನಾನು ಕಲ್ತ್ಕೊಂಡೆ ಮ್ಯಾಮ್ ಬಗ್ಗೆ. ಸೊ ಹ್ಯಾಟ್ಸ್ ಆಫ್ ಮ್ಯಾಮ್ ಸರ್ ಪ್ಯಾಷನ್ಗೆ. ಅವರಿಂದ ಒಂದು ಕಲ್ತಿದ್ದ ಒಂದು ಗುಣ ಡೆಫಿನೆಟ್ಲಿ 10 ಇರುತ್ತೆ, ಬಟ್ ಒಂದು ದಿ ಬೆಸ್ಟ್ ಏನು? ನಾನು ಹೇಳ್ದಂಗೆ ಅದೇ ಮ್ಯಾಮ್, ಪ್ಯಾಷನ್. ಬಿ ಪ್ಯಾಷನೇಟ್ ಆಲ್ವೇಸ್ ಅಂತ ಹೇಳಿ. ಅದು ಇದ್ರೇನೆ ಒಬ್ಬ ನಟನಾಗಿ ಸಕ್ಸಸ್ಫುಲ್ ಆಗೋದು. ಬಟ್ ನಿಮ್ಮಲ್ಲೂ ನಾನು ಆ ಪ್ಯಾಷನ್ ನೋಡ್ತಾ ಇದ್ದೀನಿ, ನಿಮ್ಮ ಟೀಸರ್ಸ್ ನೋಡ್ತಾ ಇದ್ದೀನಿ, ಡಾನ್ಸು, ಆಕ್ಟಿಂಗು, ಫೈಟು, ಆನ್ ಸ್ಪಾಟ್ ಇದ್ದೀರಾ. ಹೆಂಗೆ ಎಷ್ಟು ವರ್ಷ ತಯಾರಾಗಿದ್ರಿ ಸಿಲ್ವರ್ ಸ್ಕ್ರೀನ್ಗೆ ಬರೋದಕ್ಕೆ? ಅಂದ್ರೆ ಪ್ರಿಪ್ರೇಷನ್ ಆಕ್ಚುಲಿ ಸತತವಾಗಿ ಸ್ಟಾರ್ಟ್ ಆಗಿದ್ದೆ ಆಕ್ಚುಲಿ 3 ವರ್ಷ ಮ್ಯಾಮ್. 3 ವರ್ಷದ ಹಿಂದೆ ಸ್ಪೋರ್ಟ್ಸ್ ಬ್ಯಾಕ್ ಗ್ರೌಂಡ್ ಇತ್ತು, ಲೈಟ್ ಆಗಿ ಡ್ಯಾನ್ಸು ಅದು ಇದು ಮಾಡ್ತಾ ಇದ್ದೆ ಅಷ್ಟೇ ಹೊರತು ನಟನ ಬಗ್ಗೆ ಅಷ್ಟು ತಿಳುವಳಿಕೆ ಇದ್ದಿಲ್ಲ. ಸೊ ನಟ ಆಗ್ಬೇಕಂದ್ರೆ ತುಂಬಾ ಬೇಕು ಅಂತ ಹೇಳಿ ಗೊತ್ತಾದ್ಮೇಲೆ ನಾನು ಆ ಪ್ರಯಾಣ ಸ್ಟಾರ್ಟ್ ಮಾಡಿದ್ದೆ. ಯಾಕೆ ಅನ್ನಿಸ್ತು ನಟ ಅಂದ್ರೆ? ಒಂದ್ 3 ವರ್ಷದ ಹಿಂದಿನ ಒಂದು ಪೋಸ್ಟ್ ನೋಡ್ತಾ ಇದ್ದೆ, ನೀವು ಪಾಲಿಟಿಕ್ಸ್ ಬರ್ತೀರಾ ಅಂತ ಒಂದು ಪೋಸ್ಟ್ ನೋಡಿದೆ ನಾನು. ಯಾವತ್ತೂ ಹೇಳಿಲ್ಲ ನಾನು ರಾಜಕೀಯಕ್ಕೆ. ಇಲ್ಲ ನೀವು ಹೇಳಿಲ್ಲ, ಬಟ್ ಹಂಗಿದ್ದೊಂದು ಪೋಸ್ಟ್ ನೋಡಿದೆ ನಾನು. ಅದು ಸಹಜವಾಗಿ ಅನ್ಕೊಂತಾರೆ ರಾಜಕೀಯದ ಕುಟುಂಬದಿಂದ ಬಂದಾಗ ರಾಜಕೀಯಕ್ಕೆ ಬರ್ತಾನೆ ಅಂತ ಹೇಳಿ. ಬಟ್ ನಾನು ಚಿಕ್ಕ ಹುಡುಗ ಇದ್ದಾಗಲಿಂದ ನನಗೆ ಪ್ಯಾಷನ್ ಇದ್ದಿದ್ದು ಚಿತ್ರರಂಗದ ಮೇಲೆ. ನಾನು ಪ್ರತಿ ಸರಿ ಹೇಳ್ತಿದ್ದಂಗೆ ನನ್ನ ಸ್ಫೂರ್ತಿ ಅಪ್ಪು ಸರ್ ಅವರಾಗಿರ್ಲಿ, NTR ಸರ್ ಅವರಾಗಿರ್ಲಿ, ಅವರೆಲ್ಲರೂ ನನ್ನ ಸ್ಫೂರ್ತಿಯಾಗಿ ತಗೊಂಡು ನನ್ನ ಜೀವನ ನಾನು ಬಾಲ್ಯದಿಂದ ನಾನು ಬೆಳೀತಾ ಬಂದಿರುವಂಥದ್ದು. ಸೊ ಅವ್ರು ನೋಡಿದಾಗ ಸ್ಫೂರ್ತಿಯಾಗಿ ತಗೊಂಡ್ಮೇಲೆ ಜನಗಳಿಗೆ ಮನೋರಂಜನೆ ಕೊಡಬೇಕು ನನ್ನ ಕಡೆಯಿಂದನು ಕಷ್ಟಪಟ್ಟೆ ಅಂತ ಹೇಳಿ ಒಂದು ನಿರ್ಧಾರ ತಗೊಂಡು ನಾನು ಬಂದಿರುವಂಥ ಚಿತ್ರ.